ಪೊಲೀಸ್ಗಳನ್ನ ಸೆಕ್ಯೂರಿಟಿ ಹಾಕಿದಾಗ ಜನ ಕೊಡೋ ರೆಸ್ಪೆಕ್ಟೇ ಬೇರೆ, ಬಟ್ ಜನ ಬೌನ್ಸಸ್ ನ ನೋಡೋ ರೀತಿ ಬೇರೆ. ನಾವು 10 ಜನ ಬೌನ್ಸರ್ಸ್ ಇರೋದು ಒಂದೇ, ನಮ್ಮ ಜೊತೆ ಒಬ್ರು ಪೊಲೀಸ್ ಇರೋದು ಒಂದೇ. ಎಲ್ಲೋ ಒಂದ್ ಕಡೆ ಸಿಚುವೇಶನ್ ಕೈ ಮೀರೋಗುತ್ತೆ, ಅಂತ ಟೈಮಲ್ಲಿ ಯಾವ ರೀತಿ ಸಿಚುವೇಶನ್ ಹ್ಯಾಂಡಲ್ ಮಾಡ್ತೀರಾ? ಆಗುತ್ತೆ. ಈಗ ಮೊನ್ನೆ ಎಕ್ಸಾಂಪಲ್ಲು ಒಬ್ರು ಪೊಲಿಟಿಷಿಯನ್ದು ಬರ್ಡೇ ಇತ್ತು. ಯಾವೆಲ್ಲ ಮೂವಿ ಶೂಟಿಂಗ್ಗೆ ನೀವು ಬೌನ್ಸರ್ಸ್ ನ ಪ್ರೊವೈಡ್ ಮಾಡಿ? ರಜನಿ ಸರ್ದು, ಜೈಲಟ್ಟು, ಡಾಲಿ ಸರ್ದು, ಅಣ್ಣ ಫ್ರಮ್ ಮೆಕ್ಸಿಕೋ. ಈಗ ಪ್ರೆಸೆಂಟ್ ಅಯೋಗ್ಯ ನಡೀತಾ ಇದೆ. ಮತ್ತೆ ಮೇಯ್ನ್ ಆಗಿ ನಮ್ಮ ಅಣ್ಣ ದರ್ಶನ್ ಅಣ್ಣದು ಡೆವಿಲ್. ಡೆವಿಲ್ ಮೂವಿ ಯಾವ ಹಂತದಲ್ಲಿ ನಡೀತಾ ಇದೆ? ಕಂಪ್ಲೀಟ್ ಆಗಿದೆ, ಮೊನ್ನೆ ತಾನೇ ಅನೌನ್ಸ್ ಮಾಡಿದ್ರು. ನೀವು ಜಾಸ್ತಿ ದರ್ಶನ್ ಸರ್ ಜೊತೆನೆ ಕಾಣಿಸ್ಕೊಂತಾ ಇದ್ರಿ. ಅಣ್ಣ, ನನ್ನ ಅಣ್ಣ ಅಂತ ನೆನೋದು ದರ್ಶನ, ಅವ್ರು ನಮ್ಮ ದೇವ್ರ ಸಮಾನ. ಇವತ್ತು ನಾವೇನಾದ್ರು ಇದು ಮಾಡ್ತಾ ಇದೀವಿ, ಕೆಲಸ ಮಾಡ್ತಾ ಇದೀವಿ ಅಂತಂದ್ರೆ ಅವ್ರ ಕೊಡುಗೆ ತುಂಬಾ ಇದೆ. ಅವರಿಂದ ನಾವು ಗುರುತಿಸ್ಕೊಂಡಿರೋದಾಗಿರ್ಬೋದು. ಎಲ್ಲರ ಜೊತೆನೂ ಕೆಲಸ ಮಾಡೋ ಖುಷಿನೇ. ದರ್ಶನ ನಮ್ದು ಕೆಲಸ ಆದ್ಮೇಲೆ ನಮ್ಗೊಂದ್ರೆ ಎಕ್ಸ್ಟ್ರಾ. ಇನ್ನೊಂದು ಮೇಜರ್ ಕ್ವೆಶನ್ ಏನಂತಂದ್ರೆ, ಎಲ್ಲೋ ಒಂದ್ ಕಡೆ ಪೊಲೀಸ್ಗಳನ್ನ ಸೆಕ್ಯೂರಿಟಿ ಹಾಕಿದಾಗ ಜನ ಕೊಡೋ ರೆಸ್ಪೆಕ್ಟೇ ಬೇರೆ. ಅದೀಗ ಬೌನ್ಸರ್ಸ್ನು ಸೆಕ್ಯೂರಿಟಿಗೆ ಹಾಕೋದು, ಸೆಕ್ಯೂರಿಟಿ ಪರ್ಪಸ್ಗೆ ಹಾಕೋದು, ಬಟ್ ಜನ ಬೌನ್ಸರ್ಸ್ನ ನೋಡೋ ರೀತಿ ಬೇರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಇದೇನು ಹೇಳ್ತೀನಿ ಅಂತಂದ್ರೆ, ನಾವು 10 ಜನ ಬೌನ್ಸರ್ಸ್ ಇರೋದು ಒಂದೇ, ನಮ್ಮ ಜೊತೆ ಒಬ್ರು ಪೊಲೀಸ್ ಇರೋದು ಒಂದೇ. ಓಕೆ, ಈಸ್ ಈಕ್ವಲ್ ಟು. ಯಾಕಂದರೆ ಅವ್ರು ಪ್ರೆಸೆಂಟ್ ಇದ್ರೆ ಸಾಕು, ನಾವು ಕೆಲಸ ಮಾಡಲಿ, ನಾವೆಲ್ಲ ಆ್ಯಕ್ಟಿವಾಗಿ ಓಡಾಡ್ಕೊಂಡು ಎಲ್ಲ ಇದು ಮಾಡಿ, ಜಸ್ಟ್ ಅವ್ರು ಕೂತಿದ್ರೆ ಸಾಕು, ಅಲ್ಲಿ ಕೆಲಸ ಆಗುತ್ತೆ, ಕ್ಲೀನಾಗಿ ಕೆಲಸ ಆಗುತ್ತೆ. ಸೊ ಅವ್ರ ಸಹಕಾರ ನಮಗೆ ಭಾರಿ ಇಂಪಾರ್ಟೆಂಟ್. ಎಕ್ಸಾಂಪಲ್ ಒಂದು ಹೇಳ್ತೀನಿ ಕೇಳಿ. ಈಗ ಔಟ್ಸೈಡ್ ಶೂಟಿಂಗ್ ಮಾಡ್ತೀವಿ. ಈಗ ರಜನಿಕಾಂತ್ ಅವ್ರದ್ದೇ ಇರ್ಬೋದು, 7 ದಿನ ಶೂಟಿಂಗ್ ಮಾಡಿದ್ರು. ನಾವೆಷ್ಟು 50 ಜನ ಬೌನ್ಸರ್ಸ್ ಇದ್ದು, ಬಟ್ ಪೊಲೀಸು ಇದ್ದರು. ಬಟ್ ಅವ್ರು ಸುಮ್ಮನೆ ಕುಂತಿದ್ರೆ ಸಾಕು ನಮ್ಮ ಜೊತೆ, ಅವ್ರು ಕುಂತಿದ್ರೆ ಕೆಲಸ ಆಗುತ್ತೆ. ಈಗ ಎಕ್ಸಾಂಪಲ್ಲು, ಒಬ್ರು ಕೇಳ್ತಾರೆ, ಈಗ 10 ಜನ ಬರ್ತಾರೆ ಅಂದರೆ 10 ಜನನೂ ನಮ್ಮ ಮಾತು ಕೇಳಲ್ಲ, 9 ಜನ ಕೇಳ್ತಾರೆ. ಒಬ್ಬ ಅಂತ ತರಲೆ ಮಾಡೇ ಮಾಡ್ತಾರೆ. ನಮ್ಮೂರು ಬಂದಿದ್ದೀರಾ, ನಾವು ಹೋಗ್ಬೇಕು ಆ ಕಡೆ ಶೂಟಿಂಗ್. ಅವ್ನಿಗೇನು ಕೆಲಸ ಇರಲ್ಲ, ನಾವು ಏನು ಕೆಲಸ ಇರೋ ಜಾಗದಲ್ಲೇ ಶೂಟಿಂಗ್ ಮಾಡ್ತಾ ಇರ್ತೀವಿ. ಅದು ನಮ್ಮದೇ ಜಮೀನು, ನಾವು ಅಲ್ಲಿ ಹೋಗ್ತೀವಿ, ನಮ್ಮ ಜಾಗದಲ್ಲಿ ನೀವು ಶೂಟಿಂಗ್ ಮಾಡ್ತಾ ಇದ್ದೀರಾ, ಈ ಥರ ಎಲ್ಲ ತರಲೆ ತುಂಬ ಮಾಡ್ತಾರೆ. ಸೊ ಈ ಥರ ಇದ್ದಾಗ ಪೊಲೀಸ್ ಇದ್ದಾಗ ಅವಾಯ್ಡ್ ಆಗುತ್ತೆ. ಇನ್ನು ಕೆಲವು ಟೈಮಲ್ಲಿ ಪೊಲೀಸ್ ಇದ್ರೂ ಆಗಲ್ಲ, ಆ ಥರ ಎಲ್ಲ ಆಗುತ್ತೆ. ಬಟ್ ಅದನ್ನೆಲ್ಲ ಹ್ಯಾಂಡ್ಲ್ ಮಾಡಲೇಬೇಕು. ಪೊಲೀಸ್ಗಿರೋ ಭಯ ಬೌನ್ಸರ್ಸ್ಗಿಲ್ಲ. ಹೌದು, ನಿಜ ನಿಜ ನಿಜ. ಆ್ಯಂಡ್ ಇನ್ನೊಂದು, ಈಗ ಶೂಟಿಂಗ್ ಟೈಮಲ್ಲೇ ಶೂಟಿಂಗ್ ಸೆಟ್ಸು, ಶೂಟಿಂಗ್ ಸ್ಪಾಟ್ಸು, ಎಷ್ಟಾಗುತ್ತೆ ಅಷ್ಟು ನೀವು ಆ ಒಂದು ಲೊಕೇಶನ್ಗೆ ನೀವು ಸೇಫ್ಟಿನ ಪ್ರೊವೈಡ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀರ. ಎಲ್ಲೋ ಒಂದು ಕಡೆ ಸಿಚುವೇಶನ್ ಕೈ ಮೀರೋಗುತ್ತೆ, ಅಂಥ ಟೈಮಲ್ಲಿ ಯಾವ ರೀತಿ ಸಿಚುವೇಶನ್ ಹ್ಯಾಂಡಲ್ ಮಾಡ್ತೀರಾ? ಆಗುತ್ತೆ. ಈಗ ಮೊನ್ನೆ ಎಕ್ಸಾಂಪಲ್ಲು, ಒಬ್ಬರು ಪೊಲಿಟಿಷಿಯನ್ದು ಬರ್ಡೇ ಇತ್ತು ಇಲ್ಲೇ KR ನಗರದಲ್ಲಿ. 50 ಜನ ಬೌನ್ಸರ್ ಹಾಕಿದ್ದು, ಹೆವಿ ಜನ, ಸ್ಟೇಜ್ ಮೇಲೆಲ್ಲ ಹತ್ಬಿಟ್ರು. ಈಗ ಅಲ್ಲಿ ರಫಾಗೂ ಹ್ಯಾಂಡ್ಲ್ ಮಾಡೋಂಗಿಲ್ಲ. ಸೊ ಆ ಥರದ್ದೆಲ್ಲ ಆಗುತ್ತೆ. ಜಸ್ಟ್ ತೊಂದರೆ ಆಗಬಾರ್ದು. ನಾವು ಯಾರಿಗೆ ಬಂದಿರ್ತೀವಿ, ಯಾರನ್ನ ಗಾರ್ಡಾಗಿ ಬಂದಿರ್ತೀವಿ, ಅವ್ರಿಗೇನೋ ತೊಂದರೆ ಆಗಬಾರ್ದು. ಆ ರೀತಿ ಎಲ್ಲ ಮ್ಯಾಕ್ಸಿಮಮ್ ಇದು ಮಾಡ್ತೀವಿ. ಕೆಲವು ಸಲ ಕೈ ಮೀರೋಗುತ್ತೆ. ಈಗ ಮೊನ್ನೆಲ್ಲ ಅಲ್ಲಿ ಸ್ಟೇಜ್ ಮೇಲೆಲ್ಲ ಕ್ರೌಡ್ ಕಂಟ್ರೋಲೇ ಮಾಡೋಕ್ಕಾಗಲಿಲ್ಲ, ತುಂಬ ಇದಾಯಿತು. ಆ ಥರ ಎಲ್ಲ ಆಗುತ್ತೆ, ಅದೆಲ್ಲ ಕಾಮನ್ ಆಗುತ್ತೆ. ಸೊ ಇವಾಗ ಇತ್ತೀಚಿನ ದಿನಗಳಲ್ಲಿ ಯಾವೆಲ್ಲ ಮೂವಿ ಶೂಟಿಂಗ್ಗೆ ನೀವು ಬೌನ್ಸರ್ಸ್ನ ಪ್ರೊವೈಡ್ ಮಾಡಿದ್ರಿ? ಈಗ ಅದೇ ಲಾಸ್ಟ್ 15 ಡೇಸ್ ಬ್ಯಾಕು ರಜನಿ ಸರ್ದು, ಅದು ಜೈಲಟ್ಟು, ಅದು ಬಿಟ್ಟರೆ ಈಗ ಡಾಲಿ ಸರ್ದು ಇದು ನಡೀತಾ ಇದೆ, ಅಣ್ಣ ಫ್ರಮ್ ಮೆಕ್ಸಿಕೋ. ಈಗ ಪ್ರೆಸೆಂಟು ಇವತ್ತು ಕೂಡ ನಡೀತಾ ಇದೆ, ಅಯೋಗ್ಯ ನಡೀತಾ ಇದೆ. ನಡೀತಾ ಇರುತ್ತೆ, ತುಂಬ ನಡೀತಾ ಇರುತ್ತೆ ಪ್ರೆಸೆಂಟು. ಮತ್ತು ಮೇಯ್ನಾಗಿ ನಮ್ಮ ಅಣ್ಣ ದರ್ಶನ್ ಅಣ್ಣದು ಡೆವಿಲ್ ಮುಗೀತು. ಅಂದರೆ ಬೆಂಗಳೂರು ಶೆಡ್ಯೂಲ್ ಮುಗೀತು. ಈಗ ಥೈಲ್ಯಾಂಡ್ ಹೋಗಿದ್ದಾರೆ, ನೋಡಿರ್ತಾರೆ ನ್ಯೂಸಲ್ಲೆಲ್ಲ, ಅಲ್ಲಿ ನಡೀತಾ ಇದೆ. ಓಕೆ. ಸೊ ಈಗ ನೀವು ಡೆವಿಲ್ ಮೂವಿ ಬಗ್ಗೆ ಮಾತಾಡ್ತಿದ್ರಿ. ಸೊ ಡೆವಿಲ್ ಮೂವಿ ಬಗ್ಗೆನೇ ಕೇಳ್ತೀನಿ ನಾನು. ಸೊ ಡೆವಿಲ್ ಮೂವಿ ಯಾವ ಹಂತದಲ್ಲಿ ನಡೀತಾ ಇದೆ? ಅಂದರೆ ಆಲ್ಮೋಸ್ಟ್ ಎಲ್ಲ ಚಿತ್ರೀಕರಣ ಕಂಪ್ಲೀಟ್ ಆಗಿದೆಯಾ? ಇಲ್ಲ, ಅದೇ ಕಂಪ್ಲೀಟ್ ಆಗಿದೆ. ಮೊನ್ನೆ ತಾನೇ ಅನೌನ್ಸ್ ಮಾಡಿದ್ರು, ಸಿನಿಮಾ ತಂಡನೇ ಅನೌನ್ಸ್ ಮಾಡಿದ್ದಾರೆ, ಕಂಪ್ಲೀಟ್ ಆಗಿದೆ. ಈಗ ಥೈಲ್ಯಾಂಡ್ಗೆ ಶೂಟಿಂಗ್ ಹೋಗಿದ್ದಾರೆ ಅಂತ. ಈ ಮುಂಚೆನೂ ನಾನು ದರ್ಶನ್ ಸರ್ ಬಗ್ಗೆ ಕ್ವೆಶನ್ ಕೇಳಿದ್ದೆ. ಅಂದರೆ ನೀವು ಜಾಸ್ತಿ ದರ್ಶನ್ ಸರ್ ಜೊತೆನೇ ಕಾಣಿಸ್ಕೊತಾ ಇದ್ರಿ. ಮತ್ತು ಈ ಮುಂಚೆನೂ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಮುಂಚೆ ಬಾಂಡಿಂಗ್ ಹೆಂಗಿತ್ತು ಹಾಗೆ ಈಗಲೂ ಇದೆಯಾ? ಲೈಕ್ ನಿಮ್ಮ ಅವರ ಒಡನಾಟ ಹೆಂಗಿದೆ? ಖಂಡಿತ 100%. ನಮಗೆ ಅಣ್ಣ, ನನ್ನ ಅಣ್ಣ ಅಂತ ನೆನೋದು ದರ್ಶನ, ಅವ್ರು ನಮ್ಮ ದೇವ್ರ ಸಮಾನ. ಇವತ್ತು ನಾವೇನಾದ್ರು ಇದು ಮಾಡ್ತಾ ಇದೀವಿ, ಕೆಲಸ ಮಾಡ್ತಾ ಇದೀವಿ ಅಂತಂದರೆ ಅವ್ರ ಕೊಡುಗೆ ತುಂಬ ಇದೆ. ಅವ್ರ ಹತ್ರ ಕೆಲಸ ಮಾಡಿರೋದಾಗಿರ್ಬೋದು, ಅವರಿಂದ ನಾವು ಗುರುತಿಸ್ಕೊಂಡಿರೋದಾಗಿರ್ಬೋದು, ಅದೆಲ್ಲ ತುಂಬ ಐತೆ. ಇನ್ನೊಂದೇನೆಂದರೆ, ನಮ್ಗೆ ಎಲ್ಲರ ಜೊತೆನೂ ಕೆಲಸ ಮಾಡೋ ಖುಷಿನೇ. ದರ್ಶನ ನಮ್ದು ಕೆಲಸ ಆದ್ಮೇಲೆ ನಮಗೊಂಥರ ಎಕ್ಸ್ಟ್ರಾ. ನಮಗೆ ಅಂತಲ್ಲ, ನಮ್ಮ ಹತ್ರ ಇರೋ ಹುಡುಗರೆಲ್ಲ ಅಷ್ಟೇ. ಡಿ ಬಾಸ್
ಕೆಲಸ ಏನಾದರೂ ಶೂಟಿಂಗು ಅಥವಾ ಯಾವ್ದಾದ್ರು ಈವೆಂಟ್ಸು ಅಂತಂದರೆ ಎಕ್ಸ್ಟ್ರಾರ್ಡಿನರಿ ಜೋಶು ಇದೆಲ್ಲ ಮಾಮೂಲಿ ನಡೀತಾ ಇರುತ್ತೆ. ಅಂದರೆ ಕರ್ನಾಟಕದ ಎಲ್ಲ ಮೂಲೆಯಿಂದನೂ ಕೂಡ ಫ್ಯಾನ್ಸ್ ತುಂಬಾನೇ ಇದ್ದಾರೆ. ಸೊ ಈ ಥರ ಈವೆಂಟ್ಸ್ಗಳಿಗೆ ಹೋದಾಗ ಆ ಥರ ಈ ಡಿಬೋಸ್ ಅಂತ ಕಿರ್ಚೋದು ಆ ಥರ ಎಲ್ಲ ನೀವು ತುಂಬ ನೋಡ್ತಿರ್ತೀರಾ? ತುಂಬ. ನಮಗೆ ಆ್ಯಕ್ಚುಲಿ ಎಲ್ಲ ಈವೆಂಟ್ಸ್ಗಳಿಗಿಂತ ನಮ್ಮ ದರ್ಶನ್ ಅಣ್ಣನ ಈವೆಂಟ್ಸಲ್ಲೇ ಹೆವಿ ರಿಸ್ಕ್ ಇರುತ್ತೆ, ಬಟ್ ಒಂಥರ ಖುಷಿ ಇರುತ್ತೆ. ಹುಡುಗರು ಅಷ್ಟೇ ಡಬ್ಬಲ್ ಜೋಶಲ್ಲಿ ಇರ್ತಾರೆ, ನಡೆಯುತ್ತೆ. ಬಟ್ ಅದು ನಮ್ಗೊಂಥರ ಖುಷಿ, ಅದೊಂಥರ ಚಾಲೆಂಜು. ಈಗ ಆಡಿಯೋ ರಿಲೀಸು, ಪ್ರಮೋಷನ್ನು, ಈ ಥರದ್ದೆಲ್ಲ ಕೆಲಸಗಳೆಲ್ಲ ನಡೀತಾ ಇರುತ್ತೆ, ಅಥವಾ ಎಲ್ಲಾದರೂ ವಿಸಿಟ್ ಮಾಡ್ತಾರೆ. ಆ ಥರ ಎಲ್ಲ ಇದ್ದಾಗ ಹೆವಿ ಕ್ರೌಡ್ ಇರುತ್ತೆ. ನಮ್ಗೆ ತುಂಬ ಖುಷಿ ಕೊಡೋದೆ ಅಣ್ಣನ ಕೆಲಸ. ಅಷ್ಟೇ ರಿಸ್ಕ್ ಇರುತ್ತೆ, ಖುಷಿಯಿಂದ ಕೆಲಸ ಮಾಡ್ತೀವಿ. ಇಡೀ ಕರ್ನಾಟಕ ಜನತೆನೇ ಡೆವಿಲ್ ಮೂವಿಗೋಸ್ಕರ ಕಾಯ್ತಾ ಇದ್ದಾರೆ. ಸೊ ಈಗ ನೀವು ಎಷ್ಟು ಕ್ಯೂರಿಯಸ್ ಆಗಿ ವೆಯ್ಟ್ ಮಾಡ್ತಾ ಇದ್ದೀರಾ ಡೆವಿಲ್ ಮೂವಿಗೋಸ್ಕರ? ನೀವು ವೆಯ್ಟ್ ಮಾಡ್ತಾ ಇರ್ತೀರಾ, ನಿಜ ಅಲ್ವಾ? ಇಡೀ ಕರ್ನಾಟಕನೇ ವೆಯ್ಟ್ ಮಾಡ್ತಾ ಇತ್ತೆ. ಯಾಕಂದ್ರೆ 1 ವರ್ಷದ ಮೇಲಾಯ್ತು ಕಾಟೇರ ನೋಡಿದ್ದು. 1 ವರ್ಷ 2 ವರ್ಷನೇ ಆಯ್ತು ಅನ್ಸುತ್ತೆ. ಅವ್ರ ಲಾಸ್ಟ್ ಅಷ್ಟು ಹಿಟ್ ಆಗಿದಂತ ಮೂವಿ ಕಾಟೇರಾನೇ. ಹೆಂಗಿತ್ತು ಕಾಟೇರ? ಸಕ್ಕತ್ತಾಗಿತ್ತು ಮೂವಿ. ಇದು ಅದಕ್ಕಿಂತ ಭರ್ಜರಿ ಆಗಿರುತ್ತೆ. ಎಲ್ಲ ಅಭಿಮಾನಿಗಳ ಒಂದು ಎಕ್ಸ್ಪೆಕ್ಟೇಷನ್ ಅದ್ರ ತಕ್ಕಂಗಿರುತ್ತೆ. ನಾವು ಶೂಟಿಂಗಲ್ಲೆಲ್ಲ ಇದು ಮಾಡ್ತಾ ಇರ್ತೀವಲ್ಲ, ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಖಂಡಿತ. ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ನಾವೇ ನಿಮ್ಮ ವಿಡಿಯೋಗ್ರಾಫರ್ ಎಲ್ಲರೂ ವೆಯ್ಟ್ ಮಾಡ್ತಾ ಇರ್ತಾರೆ, ನಾವು ಅಷ್ಟೇ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನು ಆಷಾಢ ಶುಕ್ರವಾರದಲ್ಲೂ ಕೂಡ ಬೆಟ್ಟಕ್ಕೆ ಬಂದಿದ್ರು. ಸೊ ಡಿಬಾಸ್ ಫ್ಯಾಮಿಲಿ ಕಂಪ್ಲೀಟ್ ಆಗಿ ಬಂದಿತ್ತು. ಆ ಟೈಮಲ್ಲೂ ಕೂಡ ಜೊತೆಗೆ ಪಕ್ಕದಲ್ಲೇ ನೀವೇ ಅವರ ಫ್ಯಾಮಿಲಿಗೆಲ್ಲ ಪ್ರೊಟೆಕ್ಷನ್ ಕೊಟ್ಟಿದ್ದು. ಸೊ ಆ ಒಂದು ಟೈಮಿನ ಎಕ್ಸ್ಪೀರಿಯನ್ಸ್? ಹೌದು, ಅದೆಲ್ಲ ನಮ್ಮ ಭಾಗ್ಯ ಖಂಡಿತ. ಅಣ್ಣನ ಸೇವೆ ಮಾಡಕ್ಕೆ ಆ ಥರ ಅವಕಾಶ ಸಿಕ್ಕಿರೋದು ನಮ್ಮ ಭಾಗ್ಯ. ತುಂಬಾ ಚೆನ್ನಾಗೂ ಕಾಣಿಸ್ತಾ ಇದ್ರು ಫುಲ್ ಫಾರ್ಮಲ್ಸ್ ಅಲ್ಲಿ. ನೋಡಿದ್ರ ವಿಡಿಯೋ ಎಲ್ಲ? ನೋಡಿದೆ. ಅದೇ ಅದೊಂದು ನಮ್ಮ ಭಾಗ್ಯ. ಏನೋ ಭಗವಂತ ನಮ್ಗೊಂದು ಆ ಒಂದು ಶುಕ್ರವಾರ ಕಂಪ್ಲೀಟ್ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು, ದರ್ಶನ್ ಸರ್ದೇ ವಿಡಿಯೋ ಎಲ್ಲ ಕಡೆ. ಹೌದು ಎಲ್ಲ ಕಡೆ. ಸೊ ಇವಾಗ ಅಪಾರ್ಟ್ ಫ್ರಮ್ ಈ ಬೌನ್ಸರ್ ಕೆಲಸಗಳು ಅಥವಾ ನೀವು ಈವೆಂಟ್ಸ್ಗೆಲ್ಲ ಹೋಗ್ತಾ ಇರ್ತೀರಾ, ಇದನ್ನ ಬಿಟ್ಟು ನೀವು ಒಬ್ಬ ಟ್ರೆಕ್ಕರ್ ಅಂತ ಕೂಡ ನಾನು ಕೇಳ್ಪಟ್ಟಿದ್ದೀನಿ. ಸೊ ನಾನೇ ನೋಡ್ತಿರ್ತೀನಿ ಕೂಡ, ತುಂಬ ಟ್ರಾವೆಲ್ ಮಾಡ್ತಾನೇ ಇರ್ತೀರಾ. ಸೊ ಆ ಒಂದು ಟ್ರಾವೆಲ್ ಅನ್ನೋ ಪ್ಯಾಷನ್ ಯಾವ ರೀತಿ ಬಂದಿದೆ ನಿಮಗೆ? ನಮಗೆ ಹೆಂಗಾಗ್ಬಿಟ್ಟೈತೆ ಅಂದರೆ, ವಾರದಲ್ಲಿ ಒಂದಿನ ಕಾಡಿಗೆ ಹೋಗ್ಲಿಲ್ಲ ಅಂದರೆ ನಿದ್ದೆನೇ ಬರಲ್ಲ, ಇಲ್ಲಾದ್ರೂ ನೆಕ್ಸ್ಟ್ ಡೇ ಕೆಲಸ ಮಾಡೋಕ್ಕೂ ಮೂಡಿರಲ್ಲ. ಆ ರೀತಿ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ಅಟ್ಲೀಸ್ಟ್ ಎಲ್ಲರೂ ಒಂದು ಸಫಾರಿಗಾರು ಹೋಗ್ಬೇಕು. ನಮ್ಮ ಕಬಿನಿ ನಮ್ಮ ಮೈಸೂರಿಂದ ಹೆವಿ ನಿಯರು, ಅಟ್ಲೀಸ್ಟ್ ಅಲ್ಲಿಗಾದ್ರೂ ಹೋಗಿ ಒಂದು ಸಫಾರಿನಾರು ಮಾಡ್ಕೊಂಬರ್ಬೇಕು. ಎಲ್ಲೂ ಹೋಗೋಕ್ಕಾಗಿಲ್ಲ ಅಂದ್ರೂ, ಬಿಸಿ ಶೆಡ್ಯೂಲಲ್ಲಿ ಎಲ್ಲೂ ಹೋಗೋಕ್ಕಾಗಿಲ್ಲ ಅಂದ್ರೂ ಸಫಾರಿನಾರು ಮಾಡ್ಕೊಂಬರ್ಬೇಕು. ಹಂಗಿದ್ರೆ ಮಾತ್ರ ಅದು ನಾಳೆ ಕೆಲಸ ಮಾಡೋಕ್ಕೆ ಮನ್ಸು ಬರುತ್ತೆ, ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಆಗಲ್ಲ. ಈ ರೀತಿ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ಸೊ ಇವಾಗ ಈ ಕಾಡು ಅಥವಾ ವೈಲ್ಡ್ ಲೈಫು ಇದ್ರ ಮೇಲೆಲ್ಲ ಯಾವ ರೀತಿ ನಿಮಗೆ ಆ ಒಂದು ಪ್ರೀತಿ ಪ್ಯಾಷನ್ ಅನ್ನೋದು ಹುಟ್ಕೊಂಡಿದ್ದು? ಅದು ಅಷ್ಟೇ, ಒಂದು 15 ವರ್ಷ ಆಯಿತು. 15 ವರ್ಷದ ಮುಂಚೆಯಿಂದ. 15 ವರ್ಷದಿಂದ ನೀವು ಈ ಥರ ಟ್ರಾವೆಲಿಂಗ್? ಖಂಡಿತ. ಅಟ್ಲೀಸ್ಟ್ ಹೇಳಿದ್ನಲ್ಲ, ವಾರದಲ್ಲಿ ಒಂದಿನಾರು ಹೋಗ್ಲೇಬೇಕು. ಆ ರೀತಿ ಅಡಿಕ್ಟು. ಅದಿಲ್ಲದೆ ನಮ್ಗೆ ಆಗಲ್ಲ. ಹೆಂಗಾಯ್ತು ಅಂತಂದರೆ, ಆ್ಯಕ್ಚುಲಿ ಮನುಷ್ಯಂಗೆ ಏನು ಗೊತ್ತಾ, ಅವನು ಎಲ್ಲ ಥರ ನೋಡ್ಕೊಂಬಂದಿರ್ತಾನೆ. ಈಗ ಒಂದು ರಿಚ್ ಲೈಫ್ ಸ್ಟೈಲ್ ಆಗಿರ್ಬೋದು, ಈಗ ವೆಸ್ಟರ್ನ್ ಕಲ್ಚರ್, ಈಗ ಪಬ್ಬು ಅದು ಇದು ಈ ಥರದ್ದೆಲ್ಲ ಜನಗಳು. ಎಕ್ಸ್ಪೆಷಲಿ ನನಗೇನು ಅಂತಂದರೆ, ಯಾವಾಗಲೂ ಜನಗಳನ್ನ ನೋಡ್ತಾ ಇರ್ತೀವಿ, ವಾರ ಪೂರ್ತಿ ಜನಗಳನ್ನ ನೋಡ್ತಾ ಇರ್ತೀವಿ. ಬೆಂಗಳೂರು ಬರ್ತಾ ಇರ್ತೀವಿ, ಮೈಸೂರಲ್ಲಿ ಇರ್ತಾ ಇರ್ತೀವಿ, ದೊಡ್ಡ ಇವೆಂಟ್ಗಳು ಅಟೆಂಡ್ ಮಾಡ್ತಾ ಇರ್ತೀವಿ. ತುಂಬ ಜನ ಗಿಜಿ ಅಂತ ಇರ್ತಾರೆ. ಇದ್ರ ಮಧ್ಯ ಎಲ್ಲಿ ನಮಗೆ ನಾವೇ ಇದಾಗೋಯ್ತಾ ಇದ್ದೀವಿ ಅನ್ನೋ ಥರ ಫೀಲ್ ಆಗ್ಬಿಡುತ್ತೆ. ಅಟ್ಲೀಸ್ಟ್ ನಮ್ಮ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಬೇಕು. ಈ ಥರ ಈ ಚೇಂಜಸ್ನ ಮನಸ್ಸು ಎಕ್ಸ್ಪೆಕ್ಟ್ ಮಾಡ್ತು. ಹಂಗೆ ಹೋಯ್ತಾ ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟು. ಈಗ ಅದೇ ಹೇಳಿದ್ನಲ್ಲ, ಈಗ ಹೋಗ್ಲೇಬೇಕು. ಕನಿಷ್ಠ ಪಕ್ಷ 10 ದಿನಕ್ಕೊಂದ್ಸಲ ಮಾತ್ರ ಕಾಡಿಗೆ ಹೋಗ್ಲೇಬೇಕು. ಅಡಿಕ್ಷನ್ ಅಂತೀರಾ? ಅಡಿಕ್ಷನ್ ನಮಗೆ. ಸೊ ಎಲ್ಲೋ ಒಂದ್ ಕಡೆ ಒಂದು ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಈ ತರ ಮಧ್ಯ ಬ್ರೇಕ್ಸ್ ತಗೊಂತಾನೆ ಇರ್ತೀರಾ. ಸೊ ಇವಾಗ ನಿಮಗೆ ವೈಲ್ಡ್ ಲೈಫ್ ಅನ್ನೋದು ತುಂಬಾ ಇಷ್ಟ ಆಗುತ್ತಾ, ಅಥವಾ ಈ ಜಸ್ಟ್ ಟ್ರೆಕ್ಕಿಂಗ್, ಬೆಟ್ಟ ಗುಡ್ಡ? ಅದೇ, ಈಗ ನಮ್ಮ ಕಾಡುಗಳಲ್ಲಿ ಹೆಂಗಿರುತ್ತೆ ಅಂದರೆ, ರಿಸರ್ವ್ ಫಾರೆಸ್ಟ್ಗಳಿರುತ್ತೆ ಮೇಯ್ನಾಗಿ. ಇನ್ನೊಂದು ವೆಸ್ಟರ್ನ್ ಘಾಟ್ಸು. ಈಗ ರಿಸರ್ವ್ ಫಾರೆಸ್ಟ್ ಎಲ್ಲ ಹೆಂಗೆ ಅಂತಂದರೆ, ಈ ಟ್ರೆಕ್ಕಿಂಗು ಇದಕ್ಕೆಲ್ಲ ಅವಕಾಶ ಇರಲ್ಲ. ಜಸ್ಟ್ ಹೋಗಬೇಕು, ಸಫಾರಿ ಮಾಡಬೇಕು, ಅಥವಾ ರೋಡ್ಗಳಿರುತ್ತೆ. ಈಗ ರಿಸರ್ವ್ ಫಾರೆಸ್ಟಲ್ಲೇ ರೋಡ್ಗಳು ಹೋಗಿರುತ್ತೆ. ಈಗ ನಿಮ್ಮ ಬಂಡೀಪುರ ಟು ಊಟಿಗೆ ಹೋಗೋ ರೋಡ್ ಆಗಿರ್ಬೋದು, ಅಥವಾ ನಮ್ಮ ನಾಗರೋಳಲ್ಲಿ ಹುಣಸೂರು ಟು ಕುಟ್ಟಾಗ ಹೋಗೋ ರೋಡ್ ಆಗಿರ್ಬೋದು. ಈ ಥರ ತುಂಬ ರೋಡ್ಗಳಿದೆ. ನಾವು ಹೆಂಗೆ ಮಾಡ್ತೀವಿ ಅಂತಂದರೆ, ಈ ಪ್ರಾಣಿ ಗಿಣಿ ನೋಡಬೇಕು, ಅದೇ ಈ ಥರ ಇದು ಮಾಡಬೇಕು ಅಂದರೆ ಅಲ್ಲಿ ಹೋಗ್ತೀವಿ. ಅಲ್ಲಿ ನಿಮಗೆ 2 ವೀಲರ್ ಅಲೋ ಇರಲ್ಲ, 4 ವೀಲರ್ ಮಾತ್ರ. ನಮ್ಮ ವೆಸ್ಟರ್ನ್ ಘಾಟ್ಸ್ ಹೆಂಗೆ ಅಂದರೆ, ನಡ್ಕೊಂಡು ಬೇಕಾದ್ರೂ ಹೋಗ್ಬೋದು, 2 ವೀಲರ್ ಹೋಗ್ಬೋದು. ತುಂಬ ನಾನು ಸೋಲೋ ಟ್ರಾವೆಲ್ ಮಾಡ್ತಾ ಇರ್ತೀನಿ, ಬೈಕಲ್ಲಿ ರೈಡ್ ಹೋಗ್ತಾ ಇರ್ತೀನಿ. ಸೊ ಇದೆಲ್ಲ ವೆಸ್ಟರ್ನ್ ಘಾಟ್ಸಲ್ಲಿ ಜಾಸ್ತಿ. ಅದೇ ಕಾಡೆಲ್ಲ ಇದು ಮಾಡಬೇಕು ನೋಡಬೇಕು ಅಂತಂದರೆ 4 ವೀಲರಲ್ಲಿ ಆಲ್ಮೋಸ್ಟ್ ಒಬ್ಬನೇ ಹೋಗ್ತಾ ಇರ್ತೀನಿ, ಇಲ್ಲ ನಮ್ಮ
ನಮ್ಮದೇ ಸೇಮ್ ಮನಸ್ಥಿತಿ ಇರೋಂಥ ಒಂದಷ್ಟು ಜನ ಸ್ನೇಹಿತರುಗಳಿದ್ದಾರೆ. ಇವ್ರುಗಳು ನಾವೆಲ್ಲ ಹೋಗ್ತಾ ಇರ್ತೀವಿ. ಓಕೆ. ಸೊ ಇವಾಗ ನಿಮಗೆ ಹೇಳ್ತಾ ಇದ್ದಾರೆ ಲೈಕ್ ಎಸ್ಪೆಷಲಿ ನೀವು ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋದು ಜಾಸ್ತಿ. ಸೊ ಹೆಂಗೆ ಆ ಥರ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ಗೆಲ್ಲ ಹೋಗ್ತೀರಾ ಅಥವಾ ಯಾರಾದರೂ ಹೆಲ್ಪ್ ತೊಗೊಂಡು ಹೋಗ್ತೀರಾ? ಆ್ಯಂಡ್ ಕೆಲವೊಂದು ಜಾಗಗಳಿಗೆ ಹೋಗಬಾರ್ದು ಅಂತಲೂ ಇರುತ್ತೆ, ಬಟ್ ನೀವು ಕೆಲವೊಂದು ಸತಿ ಅಂಥ ಜಾಗಗಳಿಗೆ ಹೋಗಿರ್ತೀರಾ? ಹೋಗಿರ್ತೀನಿ. ಹೆಂಗೆ? ಆ್ಯಕ್ಚುಲಿ ಏನು ಗೊತ್ತಾ, ನಾನು ಶುರು ಮಾಡಿದ್ದು ಒಂದು 12-15 ವರ್ಷದಿಂದ. ಓಕೆ. ಮುಂಚೆ ಎಲ್ಲ ಜನ ಕಮ್ಮಿ ಇರ್ತಾಯಿದ್ರು. ಹೆಂಗೆ ಅಂದರೆ ಅವಾಗೆಲ್ಲ ನಾವು ಎಕ್ಸಾಂಪಲ್ ಕೂರ್ಗ್ ಸೈಡ್ ಆಗಿರ್ಬೋದು, ಚಿಕ್ಕಮಂಗ್ಳೂರು ಸೈಡ್ ಆಗಿರ್ಬೋದು, ಇಷ್ಟೊಂದೆಲ್ಲ ಜನ ಇರ್ತಿರ್ಲಿಲ್ಲ. ಈ ಜನಗಳು ಯಾವಾಗ ಶುರು ಆದರು ಅಂದರೆ ಆಫ್ಟರ್ ಕರೋನಾ, ನನಗೆ ಗೊತ್ತಿರೋಂಗೆ. ಮತ್ತು ಇನ್ಸ್ಟಾಗ್ರಾಮ್ ಯಾವಾಗ ಸಖತ್ ಇದಾಯಿತು, ಫೇಮಸ್ ಆಯಿತು. ಆಮೇಲೆ ಇವಾಗ ಮುಂಚೆಲ್ಲ ನಾವು ಹೋಗ್ತಿದ್ರು ಒಬ್ಬರು ಇರ್ತಿರ್ಲಿಲ್ಲ, ಬೆಳಗಿನ ಸಂಜೆ ತನಕ ಒಂದು ವೆಹಿಕಲ್ ನೋಡ್ತಿರ್ಲಿಲ್ಲ ವೆಸ್ಟರ್ನ್ ಘಾಟ್ಸಲ್ಲೆಲ್ಲ. ಈಗ ಎಲ್ಲಿ ನೋಡಿದ್ರು ಜನ. ಸೊ ಹಿಂಗೇನಾಯ್ತು, ನಾವು ಆದಷ್ಟು ಜನನ ಅವಾಯ್ಡ್ ಮಾಡೋಕ್ಕೋಸ್ಕರ ಜನ ಇಲ್ದಿರೋ ಜಾಗನ ಹುಡಿಕೊಂಡು ಹೋಗೋದು. ಎಕ್ಸಾಂಪಲ್ ಇನ್ನೇನಿಲ್ಲ, ಅದೇ ಹೋಗ್ತಾ ಇರ್ತೀವಿ, ಯಾವುದೋ ಒಂದು ಬೆಟ್ಟ ನೋಡ್ತೀವಿ, ಈ ಬೆಟ್ಟಕ್ಕೆ ನಾನು ಹೋಗೇ ಇಲ್ವಲ್ಲ, ಈ ಬೆಟ್ಟ ಹತ್ಬೇಕಲ್ಲ, ಹೋಗೋದು. ಅಲ್ಲಿ ಯಾವ್ದಾದ್ರು ಲೋಕಲ್ ಜನ ಇರ್ತಾರೆ, ಮನೆ ಇರ್ತಾರೆ, ಅವ್ರನ್ನೇ ಪರಿಚಯ ಮಾಡ್ಕೊಳ್ಳೋದು, ಅವ್ರ ಮುಖಾಂತರ ಹೋಗೋದು, ಇಲ್ಲ ಒಬ್ಬನೇ ಹೋಗೋದು ಅವರ ಒಂದು ಗೈಡ್ನೆಸ್ ಇಂದ. ಸೊ ಈ ಥರ ಎಲ್ಲ ನಡೀತಾ ಇರುತ್ತೆ. ಆಲ್ಮೋಸ್ಟ್ ಎಕ್ಸ್ಪ್ಲೋರ್ ನಾನು ಮಾಡೋದು, ಜನ ಇರೋ ಕಡೆ ನಾನು ಹೋಗಲ್ಲ. ಈ ತಿಂಗ್ಳಿಗೆ 1-2-3 ಸಲ ಅಂತೂ ಹೋಗ್ತೀನಿ ರೈಡು. ಅದು ನಂದು ತಾರಿದೆ, ಮಾಡಿಫೈಡ್ ತಾರಿದೆ ಆಫ್ ರೋಡ್ದು. ಮತ್ತೆ ಹಿಮಾಲಯನ್ ಬೈಕ್ ಇದೆ, ಅದು ಆಫ್ ರೋಡ್ಗೆ ಜಾಸ್ತಿ. ಗಾಡಿಲಾರು ಹೋಗ್ತಾ ಇರ್ತೀನಿ, ಇಲ್ಲ ತಾರಲ್ಲಾರು ಹೋಗ್ತಾ ಇರ್ತೀನಿ. ಸೊ ಎಷ್ಟೊಂದ್ ಕಡೆ ಈ ತರ ಆಫ್ ರೋಡ್ ಟ್ರೆಕಿಂಗ್ ಹೋದಾಗ ನಿಮ್ ಬೈಕ್ ಸ್ಟಕ್ ಆಗಿರೋ ವಿಡಿಯೋಸು ತುಂಬಾ ಹಾಕ್ತಿರ್ತೀರ. ಸೊ ಆ ತರ ಟೈಮಲ್ಲಿ ಅಲ್ಲಿನ ಲೋಕಲೈಟ್ಸ್ ನಿಮಗೆ ಹೆಲ್ಪ್ ಮಾಡಿರೋದು ಇದೆ. ಸೊ ಆ ತರ ನೋಡಿದಾಗ ಇನ್ನ ನಮ್ ಜನ ಅಷ್ಟು ಒಳ್ಳೆತನ ಅವೆಲ್ಲ ನೋಡಿದಾಗ ನಿಮ್ಗೆ ಹೆಂಗ್ ಅನ್ಸುತ್ತೆ? ಏನ್ ಗೊತ್ತಾ ಮೇಡಮ್, ನಾವ್ ಹೆಂಗಿರ್ತೀವಿ ಹಂಗೆ. ನಾವು ಎಷ್ಟು ಪ್ರೀತಿ ವಿಶ್ವಾಸ, ಅವ್ರು ಎಷ್ಟೇ ಕೆಟ್ಟವ್ರು ಇರಲಿ, ಅವ್ರು ಬೇಸಿಕಲಿ ಏನೋ ಕೆಟ್ಟವ್ರು ಇರಲಿ, ಅವ್ರು ಏನೇ ಮಾಡಿರಲಿ, ನಾವೆಷ್ಟು ಒಳ್ಳೆ ರೀತಿಯಲ್ಲಿ ನಡ್ಕೊಂತೀವಿ ಅಷ್ಟು ನಮ್ಗೆ ರಿಯಾಕ್ಟ್ ಮಾಡ್ತಾರೆ. ಈಗ ನೀವು ನೋಡಿರ್ತೀರ, ನಾನು ಎಷ್ಟೋ ಕಾಡುಗಳು ಹೋದಾಗ ಅಲ್ಲೇ ಲೋಕಲ್ ಮನೇಲೇ ಸ್ಟೇ ಆಗ್ತೀನಿ, ಅವ್ರ ಮನೇಲೇ ಊಟ ಮಾಡ್ತೀನಿ, 3 ದಿನ 4 ದಿನ ಅವ್ರ ಮನೇಲೇ ಇರ್ತೀನಿ, ಅವ್ರ ತೋಟದಲ್ಲೇ ಕೆಲಸ ಮಾಡ್ತೀನಿ. ಕೆಲಸ ಏನು ಜಾಸ್ತಿ ಮಾಡೋದು, ಬರೀ ವಿಡಿಯೋ ಮಾಡ್ಕೊಳಕ್ ಮಾಡ್ತಾ ಇರ್ತೀನಿ ಅಷ್ಟೇ. ಬಟ್ ಅದೇ ಅಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅವ್ರನ್ನೇ ಪರಿಚಯ ಮಾಡ್ಕೊಂಡು ಹೆಂಗಾಗ್ಬಿಡುತ್ತೆ ಕೊನೆಗೆ ಅಂತಂದ್ರೆ ಫ್ಯಾಮಿಲಿ ಥರ ಆಗ್ಬಿಡುತ್ತೆ. ನಮ್ಮ ಫ್ಯಾಮಿಲಿ ಫಂಕ್ಷನ್ಗಳಿಗೆ ಹೋಗ್ತೀನೋ ಇಲ್ವೋ, ಅವ್ರದ್ದೇನಾರು ಫಂಕ್ಷನ್ ಇದ್ರೆ ಅಥವಾ ಅವ್ರದ್ದೇನಾರು ಪ್ರಾಬ್ಲಮ್ ಇದ್ರೆ ಈ ರೀತಿ ಬಾಂಡಿಂಗ್ ಬಿಲ್ಡ್ ಆಗುತ್ತೆ. ಖಂಡಿತ. ಈಗ ಆಲ್ಮೋಸ್ಟ್ ಈ ಎಲ್ಲ ಕಡೆ ವೆಸ್ಟರ್ನ್ ಘಾಟ್ಸಲ್ಲೆಲ್ಲ ಎಕ್ಸಾಂಪಲ್ ನಮ್ಮ ಕೂರ್ಗು, ಚಿಕ್ಕಮಂಗ್ಳೂರು, ಸಕಲೇಶ್ಪುರ, ಈ ಎಲ್ಲ ಭಾಗದಲ್ಲೂ ಆಲ್ಮೋಸ್ಟ್ ನಮಗೆಲ್ಲ ಒಂಥರ ಈ ಥರ ಪರಿಚಯ ಆದವರೇ ರಿಲೇಷನ್ ಥರ ಆಗ್ಬಿಟ್ಟವ್ರೆ. ನಾವು ಹೋದ್ರೆ ಇವಾಗಲೂ ಯಾವುದೇ ಹೋಟೆಲ್ ಆಗಲಿ, ಹೋಮ್ ಸ್ಟೇ ಆಗಲಿ ಎಲ್ಲೂ ಇರಲ್ಲ. ಇಲ್ಲ ನಾನು ಜೀಪ್ ಮೇಲೆ ಟೆಂಟ್ ಹಾಕಂತೀನಿ, ಇಲ್ಲ ಅವ್ರ ಮನೆಗಳಲ್ಲಿ ಅವ್ರ ಜೊತೆನೆ ಅವ್ರು ಮಾಡಿರೋ ಊಟನೇ ತಿನ್ಕೊಂಡು ಈ ರೀತಿ ಟೈಮ್ ಸ್ಪೆಂಡ್ ಮಾಡ್ತೀನಿ. ಓಕೆ. ಸೊ ಈಗ ನೀವು ಹೇಳ್ದಂಗೆ ಇವಾಗ ಜೀಪ್ ಮೇಲೆ ಟೆಂಟ್ ಹಾಕೊಂಡು ಈ ಥರ ಎಲ್ಲ ಹೋಗ್ತಾ ಇರ್ತೀರಾ. ಸೊ ಎಲ್ಲೋ ಒಂದು ಕಡೆ ಜನ ಇಲ್ದಿರೋ ಜಾಗದಲ್ಲಿ ಆ ಥರ ಒಬ್ಬರೇ ಸ್ಟೇ ಹಾಕಬೇಕು ಅಂತಂದರೆ ಯಾವತ್ತೂ ನಿಮ್ಗೆ ಭಯ ಆಗಿಲ್ವಾ? ಭಯ ಸ್ಟಾರ್ಟಿಂಗ್ ಆಗ್ತಾ ಇತ್ತು, ಬಟ್ ಹೋಗ್ತಾ ಅಭ್ಯಾಸ ಆಗ್ಬಿಟ್ಟೈತೆ. ನಾವು ಕಾಡು ಜನ, ನಮ್ಗೆ ಯಾರು ಏನು ಮಾಡ್ತಾರೆ, ಮಾಡಿದ್ರೆ ಯಾವ್ದಾದ್ರು ಪ್ರಾಣಿ ಏನಾರು ಇದು ಮಾಡ್ಬೇಕಷ್ಟೇ. ಆ ಥರನೂ ಆಗಿದೆ, ತುಂಬ ಎಲ್ಲ ಆಗಿದೆ. ನಾವು ಈ ಕಡೆ ಎಲ್ಲ ಹೋದಾಗ ಎಕ್ಸಾಂಪಲ್ ನಮ್ಮ BRT ಸೈಡು, ಬಂಡೀಪುರ ಸೈಡು, ಅಂದರೆ ರಿಸರ್ವ್ ಫಾರೆಸ್ಟ್ ಒಳಗಡೆ ಯಾರು ಹೋಗಿಲ್ಲ, ಅದು ತಪ್ಪು. ಸೊ ಕಾಡಂಚಿನ ಗ್ರಾಮಗಳು ಅಂತ ಇರುತ್ತೆ ಗೊತ್ತಾ, ಕಾಡಂಚಲ್ಲೇ ಜಮೀನಿರುತ್ತೆ. ನಮ್ಗೆ ಅದೆಲ್ಲ ನೋಡಿದ್ರೆ ಒಂಥರ ಒಲವು ಅದ್ರ ಮೇಲೆ. ಅಲ್ಲೇ ಆ ಜಮೀನಲ್ಲೇ ಅವ್ರ ಜಮೀನಲ್ಲೇ ಅಟ್ಟ ಹಾಕಿರ್ತಾರೆ, ಅಟ್ಟದ ಮೇಲೆ ಹೋಗಿ ಮಲ್ಕೊಳ್ಳೋದು. ಅವ್ರೇನೋ ಜೋಳ ಹಾಕಿರ್ತಾರೆ, ರಾಗಿ ಹಾಕಿರ್ತಾರೆ, ಇನ್ನೇನೋ ಬೇರೆ ಏನೋ ಹಾಕಿರ್ತಾರೆ. ಅಲ್ಲ ಅವ್ರಿಗೆಲ್ಲ ಪರ್ಮಿಷನ್ ಸಿಗುತ್ತಾ? ಕಾಡಂಚಿನ ಗ್ರಾಮದಲ್ಲಿ ಇರ್ಬೋದು, ಏನು ತೊಂದರೆ ಇಲ್ಲ. ಬಟ್ ಒಳಗಡೆ ಹೋದ್ರೆ ಅಫೆನ್ಸ್, ಅದು ತಪ್ಪೋದು. ಕಾನೂನು ಏನದು ಒಳಗಡೆ ಹೋಗಂಗೇ ಇಲ್ಲ. ಅತಿಕ್ರಮ ಪ್ರವೇಶ ಏನೋ ಸಮಥಿಂಗ್ ಇದೆಯಲ್ಲ, ಆ ಥರ ಒಳಗಡೆ ಹೋಗಿಲ್ಲ. ಆ ಥರದ್ದೆಲ್ಲ ನಾವು ಮಾಡಕ್ಕೆ ಹೋಗಲ್ಲ. ರೋಡ್ ಇತ್ತ ನಾವು ಹೋಗ್ತೀವಿ, ಲೀಗಲಿ ರೋಡು. ಅದು ಬಿಟ್ಟರೆ ಇನ್ನು ಒಳಗಡೆ ಹೋಗೋದು ಅದೆಲ್ಲ ತಪ್ಪಿದೆ. ಯಾಕಂದರೆ ಎಕ್ಸಾಂಪಲ್ ಆ ರೀತಿ ಒಂದ್ಸಲನೂ ಕೂಡ ಆಗಿದೆ. ಬಟ್ ಅದು ಆ ಥರದ್ದೆಲ್ಲ ತಪ್ಪು ಅಂತ ಗೊತ್ತಾಗ್ದಾಗಿಂದ ನಾವು ಹೋಗಿ ಆಗಿದೆ. ಹೇಳಿದ್ದಾರೆ ಅವ್ರು, ಕ್ಲೀನಾಗಿ ಹೇಳೋದು, ಇದೆಲ್ಲ ರಿಸರ್ವ್ ಫಾರೆಸ್ಟ್ ಅಪ್ಪ, ಎಲ್ಲ ಬರೋಂಗಿಲ್ಲ, ನೀವು ಇದೆಲ್ಲ ಈ ಥರ ಎಲ್ಲ ಅಷ್ಟೇ. ಸರಿ ಸರ್ ಆಯಿತು. ಅವರೇ ನಮ್ಗೊಂದಷ್ಟು ಇದು ಮಾಡೋದು, ನಿಮ್ಗೆ ಅಷ್ಟು ಅಭಿರುಚಿ ಇದ್ದರೆ ಈ ಥರ ಹೊಲಗಳಿರುತ್ತೆ ರೈತರದ್ದು, ಅವ್ರ ಹತ್ರ ಮಾತಾಡ್ಕೊಳ್ಳಿ, ಅಲ್ಲೇ ಸ್ಟೇ ಆಗಿ, ಅಟ್ಟಗಳಾಗಿರ್ತಾರೆ, ಅಲ್ಲೇ ಮಲ್ಕೊಳ್ಳಿ. ಒಬ್ಬರು ಇದೇ ಥರ ನನಗೆ ಇದು ಮಾಡಿದ್ರು, ಸಜೆಸ್ಟ್ ಮಾಡಿದರು. ಆವಾಗಿಂದ ನಾನು ಅದೇ ಥರ ನಮ್ಮ ಕೊಳ್ಳೇಗಾಲ ಸೈಡ್ ಆಗಿರ್ಬೋದು, ಚಾಮರಾಜನಗರ, ಮಾದೇಶ್ವರನ ಬೆಟ್ಟ, ಕಾವೇರಿ ವೈಲ್ಡ್ ಲೈಫು, MM ಹಿಲ್ಸು, ಅಲ್ಲೆಲ್ಲ ಕಾಡಂಚಿನ ಗ್ರಾಮಗಳೇನಿರುತ್ತೆ, ಅಲ್ಲಿ ಹೊಲಗಳೇನಿರುತ್ತೆ, ಅಲ್ಲಿ ನೈಟ್ ಇದ್ದರೆ ಅಲ್ಲಿ ಪ್ರಾಣಿಗಳು ತುಂಬ ಮೂವ್ಮೆಂಟ್ಗಳು ಆಗ್ತಾ ಇರುತ್ತೆ. ನಮ್ಗೆ ಅದೇ ಕೆಲಸ, ಅದೇ ಒಂಥರ ಖುಷಿ. ನೈಟ್ ಟೈಮ್ ಪ್ರಾಣಿಗಳು ಸೌಂಡ್ ಮಾಡ್ತಾ ಇರುತ್ತೆ, ಮೂವ್ಮೆಂಟ್ ಆಗ್ತಾ ಇರುತ್ತೆ. ಮಲೆ ಮಹದೇಶ್ವರ ಬೆಟ್ಟದಲ್ಲೂ ಕೂಡ ಹುಲಿಗಳೆಲ್ಲ ಅದಾಗಿದ್ದು ಒಂದು 15 ದಿನದ ಮುಂಚೆ ಅಲ್ಲೆಲ್ಲ ಓಡಾಡ್ಕೊಂಡ್ ಬಂದಿದ್ದು. ಆಕ್ಚುಲಿ ಹುಗ್ಗ ಅಂತಿದೆ,
Okay. ನಾಲ್ ರೋಡ್ ಅಂತಿದೆ ಆ ಭಾಗದಲ್ಲೆಲ್ಲ ಅಲ್ಲೆಲ್ಲ ಓಡಾಡ್ಕೊಂಡು ಅದನ್ನ ನೋಡಿ ಬಾರಿ ಅಲ್ಲಿ ಹುಲಿ ಸಿಗದೆ ಅಲ್ಲಿ ಎಷ್ಟೋ 10 ವರ್ಷದಿಂದ ಫಾರೆಸ್ಟ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವ್ರುಗಳೇ ಹುಲಿ ನೋಡಿರಲ್ಲ ಅಂತರಲ್ಲ 5 ಹುಲಿ ಸತ್ತೋಯ್ತು ಅಂದ್ರೆ ಅದು ಯಪ್ಪ ಇವಾಗ್ಲೂ ತುಂಬಾ ಬೇಜಾರಾಗತ್ತೆ. ಅದಾಗಬಾರ್ದಾಗಿತ್ತು ಆ ರೀತಿ. ಬಟ್ ಏನು ಮಾಡೋಕ್ಕಲ್ಲ, ಅದು ನಡೀತಾ ಇರುತ್ತೆ. ತುಂಬಾ ಇದು ಅಂತೆಲ್ಲ ತುಂಬಾ ನಡೀತಾ ಇರುತ್ತೆ. ಹಳ್ಳಿ ಜನಕ್ಕೆ ಅಷ್ಟು ಮನಸ್ಥಿತಿ ಆ ರೀತಿ ಇರುತ್ತೆ ಅವ್ರದ್ದು. ಸೊ ಎಲ್ಲ ಇದು ಮಾಡಿಸ್ಕೊಂಡು ಹೋಗ್ಬೇಕು, ಏನು ಮಾಡೋಕ್ಕಲ್ಲ. ಅದನ್ನ ಮಾತ್ರ ತುಂಬ ಬೇಜಾರಾಯ್ತು ನನಗೂ. ನಾನೊಬ್ಬ ಪ್ರಕೃತಿ ಪ್ರೇಮಿಯಾಗಿ ಆ್ಯಕ್ಚುಲಿ ನಾನು ಟೈಗರ್ ಲವರ್. ನಂಗೆ ಟೈಗರ್ ಅಂದರೆ ಭಾರಿ ಇಷ್ಟ. ನಾನು ಆಲ್ಮೋಸ್ಟ್ ಕಾಡ್ಗೆ ಹೋಗೋದೇ ಟೈಗರ್ ಹುಡಿಕೊಂಡು. ಸೊ ಅದು ನೋಡಿ ತುಂಬ ಬೇಜಾರಾಯಿತು. ಅಪ್ಪ. ಸೊ ಇವಾಗ ಇಷ್ಟು ವರ್ಷದಿಂದ ಕೂಡ ನೀವು ಟ್ರೆಕ್ಕಿಂಗ್ ಮಾಡೋದು ಅಥವಾ ಫಾರೆಸ್ಟ್ಗಳಿಗೆ ಹೋಗೋದು, ಎಕ್ಸ್ಪ್ಲೋರ್ ಮಾಡೋದು ಮಾಡ್ತಿರ್ತೀರ. ಸೊ ಈ ಥರ ಒಂದು ಟೈಮಲ್ಲಿ ನಿಮಗೆ ಹಲವಾರು ಚಾಲೆಂಜಸ್ನ ಫೇಸ್ ಮಾಡಿರ್ತೀರ. ತುಂಬ ಕಷ್ಟವಾದಂಥ ಚಾಲೆಂಜು ಯಾಕಾದರೂ ಬಂದೆ ಅಂತ ಅನ್ನಿಸ್ಬಿಟ್ಟೆ, ಆ ಥರ ಯಾವ ಥರ ಅನ್ಸಿದ್ದಿದೆಯಾ? ತುಂಬ ದೊಡ್ಡ ಟ್ರೆಕ್ಕಿಂಗ್ಗಳಿರುತ್ತೆ. ನಮ್ಮ ಕುದುರೆಮುಖ ಸೈಡ್ ಆಗಿರ್ಬೋದು, ವೆಸ್ಟರ್ನ್ ಘಾಟ್ಸಲ್ಲಿ ತುಂಬ ಟಫೆಸ್ಟ್ ಟ್ರೆಕ್ಕಿಂಗ್ಗಳು ತುಂಬ ಇದೆ. ಆ ಥರದ್ದೆಲ್ಲ ಹೋದಾಗ ನಮ್ದೆಲ್ಲ ಹೆಂಗೆ ಅಂದರೆ ಅದೆಲ್ಲ ತುಂಬ ಟಫು. ಅಂದ್ರೆ ನೀವು ಸೋಲೋ ಟ್ರಾವೆಲಿಂಗ್ ಸೋಲೋ ಬೇರೆ ಮಾಡ್ತಾ ಇರ್ತೀವಿ. ಕೆಲವು ಸಲ ನೀರು ಖಾಲಿ ಆಗ್ಬಿಡುತ್ತೆ, ತಿನ್ನಕ್ಕೆ ನೀರಲ್ಲ, ಆ ಥರ ಎಲ್ಲ ಆಗ್ಬಿಡುತ್ತೆ. ಇನ್ನೊಂದ್ಸಲ ನಿಮಗೆ ಮಿಸ್ಟೆಲ್ಲ ಜಾಸ್ತಿ ಆದಾಗ ರೋಡ್ ಮಿಸ್ ಆಗೋ ಚಾನ್ಸಸ್ ತುಂಬ ಇದೆ. ಇದಕ್ಕೆಲ್ಲ ಹೆಂಗೇನೆ ಎಕ್ಸ್ಪೀರಿಯನ್ಸ್ ಇರ್ಬೇಕಾಗುತ್ತೆ. ಎಕ್ಸ್ಪೀರಿಯನ್ಸ್ ಇದ್ರು ಅಷ್ಟೇ ಒಂದ್ಸಲ ಆ ರೀತಿ ಎಲ್ಲ ತುಂಬ ಆಗಿದೆ. ಮತ್ತು ಇನ್ನೊಂದು ಏನಂದ್ರೆ ನಮಗೆ ಮೇಯ್ನ್ ಭಯ ಅಂದರೆ ಇನ್ಯಾವುದೂ ಇಲ್ಲ. ಹುಲಿನೂ ಭಯ ಇಲ್ಲ, ಹಾವು ಅನ್ಕೊಂಡ್ರೆ ತುಂಬ ಭಯ. ಯಾಕಂದ್ರೆ ನಾವು ಹೋಗೋ ಜಾಗದಲ್ಲಿ ತುಂಬ ಹಾವುಗಳಿರುತ್ತೆ. ಎಷ್ಟೋ ಸಲ ಆಗಿದೆ, ಹಾವುಗಳನ್ನೇ ತೊಳೆದ್ಬಿಟ್ಟಿದ್ದೀವಿ, ಹಾವುಗಳ ಪಕ್ಕದಲ್ಲೇ ಕಾಲು ಇಟ್ಕೊಂಡು ಹೋಗಿದ್ದೀವಿ. ಈ ರೀತಿ ಎಲ್ಲ ಆಗಿದೆ. ತುಂಬ ಜನ ಹಾವು ಬಗ್ಗೆ ತಿಳಿದಿರೋರು ನಾನು ಓಡಾಡೋದು ನೋಡ್ಬಿಟ್ಟು ಇನ್ನೂ ಹೆಂಗಪ್ಪ ಬದುಕಿದ್ಯಾ ನೀನಲ್ಲೆಲ್ಲ ಓಡಾಡ್ಕೊಂಡು ಆ ಥರ ಜಾಗಗಳೆಲ್ಲ ಹೋಗ್ತೀಯಾ, ಅಷ್ಟೊಂದು ರಿಸ್ಕ್ ತಗೊಂತೀಯ, ಅದೆಲ್ಲ ಮಾಡಬೇಡ ಅಂತ ತುಂಬ ಎಲ್ಲ ಸಜೆಸ್ಟ್ ಮಾಡಿದ್ದಾರೆ. ನಾನು ಅವಾಗಿಂದ ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡು ಸ್ವಲ್ಪ ಅದ್ರ ಬಗ್ಗೆ ನಾಲೆಡ್ಜ್ ತಗೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ ಎಲ್ಲೋ ಒಂದು ಕಡೆ ಒಂದು ರಿಸ್ಕಿ ಲೈಫ್ನೇ ಲೀಡ್ ಮಾಡ್ತಾ ಇದ್ದೀರಾ. ಅದೊಂಥರ ಖುಷಿ. ಇನ್ನು ನಮ್ಮ ಫ್ಯಾಮಿಲಿಯವರೆಲ್ಲ ಲೂಸು ಅಂತಾರೆ, ಯಾಕೆ ಹಂಗೆ ಲೂಸಾಗಿ ಹೋಗ್ತೀರಾ ಅಂತಾರೆ. ಸೊ ಈ ಥರ ಎಲ್ಲ. ಸೊ ನಮ್ಗೆ ಅದ್ರಲ್ಲಿ ಖುಷಿ, ಅದೊಂಥರ ಅಡಿಕ್ಟ್ ನಮಗೆ. ಅಂದರೆ ಎಲ್ಲೋ ಒಂದು ಕಡೆ ನೇಚರ್ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋ ಕ್ರೇಜ್ ತುಂಬ ಇದೆ. ಹೌದು, ತುಂಬ. ನಮ್ಗೆ ಹೆಂಗೆ ಅಂದರೆ ಯಾವ್ದಾದ್ರು ಬೆಟ್ಟ, ನಾವು ಹೋಗಿಲ್ದಿರೋ ಬೆಟ್ಟ ಯಾವ್ದಾರು ಇದೆ ಅಂತಂದರೆ ಅಯ್ಯೋ ಅದು ಹೋಗಿಲ್ವಲ್ಲ ಅಂತ ಕೊರಿತಾ ಇರುತ್ತೆ. ಮುಂಚೆ ಎಲ್ಲ ಆರಾಮಾಗಿ ಓಡಾಡ್ತಾ ಇದ್ದೋ, ಇವಾಗ ಸ್ವಲ್ಪ ಫುಲ್ ಸ್ಟ್ರಿಕ್ಟ್ ಇದೆ. ಇಂಥ ಜಾಗಗಳಿಗೆ ಹೋಗ್ಬಾರ್ದು, ಆ ಥರದ್ದೆಲ್ಲ ನಾವು ಸ್ವಲ್ಪ ಇದು ಮಾಡ್ತೀವಿ, ಹೋಗಲ್ಲ ಆ ಥರದ್ದೆಲ್ಲ ಇದು ಮಾಡ್ತೀವಿ. ಓಕೆ. ಸೊ ಈವರೆಗಿನ ಇಷ್ಟು ವರ್ಷದ ಟ್ರೆಕ್ಕಿಂಗ್ ಜರ್ನಿಯಲ್ಲಿ ಲಾಂಗೆಸ್ಟ್ ಟ್ರೆಕ್ ನೀವು ಯಾವ್ದು ಮಾಡಿರೋದು? ಲಾಂಗೆಸ್ಟ್ ತುಂಬ ಇದೆ. ಲಾಂಗೆಸ್ಟ್ ಕುದುರೆಮುಖ ಸೈಡ್ ಅಂತೂ ತುಂಬ ಬೆಟ್ಟಗಳಿದೆ. ಅಲ್ಲಿ ಒಳ್ಳೊಳ್ಳೆ ಲಾಂಗೆಸ್ಟ್ ಟ್ರೆಕ್ ತುಂಬ ಇದೆ. ಲೀಗಲ್ಲಿ ಹೇಳ್ಬೇಕು ಅಂತಂದರೆ ಕುಮಾರ್ ಪರ್ವತ ನಮ್ಮ ಕರ್ನಾಟಕದಲ್ಲಿ, ಅದು ಕುದುರೆಮುಖ, ಅದು ಕೂಡ ಟಫ್ ಇದೆ. ಮತ್ತು ಕೊಡಚಾದ್ರಿ, ಅದು ಕೂಡ ಒಳ್ಳೆ. ಓಕೆ. ಅಂದರೆ ನೀವು ಮಾಡಿರುವಂಥ ಲಾಂಗೆಸ್ಟ್ ಎಲ್ಲ ಆಲ್ಮೋಸ್ಟ್ ನಾನು ಎಲ್ಲ ಮಾಡಿದ್ದೀನಿ, ಅದೆಲ್ಲ ಮಾಡಿದ್ದೀನಿ. ಓಕೆ. ಸೊ ಈ ಒಂದು ಟ್ರೆಕ್ಕಿಂಗ್ ಫೇಸಲ್ಲಿ ನಿಮಗೆ ತುಂಬ ಕಷ್ಟ, ಹತ್ತಕ್ಕೆ ಆಗಲ್ಲ ಅನ್ಸಿದ ಬೆಟ್ಟ ಯಾವುದು? ಹೆಸರಿಲ್ದಿರೋ ಬೆಟ್ಟಗಳು ತುಂಬ ಇದೆ. ಆ ಥರ ತುಂಬ ಆಗಿದೆ. ನಾವೇ ಹಗ್ಗ ಎಲ್ಲ ತಂದು ಮಚ್ಚೆಲ್ಲ ತಗೊಂಡೋಗಿ ನೋಡ್ತಾ ಇರ್ತೀರ ನೀವು ವಿಡಿಯೋಗಳಲ್ಲಿ, ನಾವೇ ವೇ ಮಾಡ್ಕೊಂಡು ಲೋಕಲೈಟ್ಸ್ನ ಆ ಟೈಮಲ್ಲಿ ಇದು ಮಾಡ್ತೀನಿ. ಅಂಥ ಬೆಟ್ಟಗಳೆಲ್ಲ ಯಾರಾದರೂ ಲೋಕಲ್ ಇರ್ತಾರೆ, ನಾವೇ ಮಚ್ಚಲ್ಲಿ ನಾವೇ ದಾರಿ ಮಾಡ್ಕೊಂಡು, ಗೊತ್ತೇ ಇರಲ್ಲ, ಅವ್ರಿಗೂ ಮರ್ತೋಗ್ಬಿಟ್ಟಿರುತ್ತೆ. ಪರವಾಗಿಲ್ಲ ಏನಾನ ಆಗಲಿ, ಒಟ್ಟಿನಲ್ಲಿ ಆ ತುದಿಗೆ ಹೋಗ್ಬೇಕು, ಬೆಟ್ಟ ತುದಿಗೆ ಹೋಗ್ಬೇಕು, ಇದು ನಮ್ಮ ಡೆಸ್ಟಿನಿ. ಆ ಥರದ್ದೆಲ್ಲ ತುಂಬ ಮಾಡ್ತಾ ಇರ್ತೀವಿ. ತುಂಬ ಆಗಿದೆ ಆ ರೀತಿ ಎಲ್ಲ. ಹೇಳಿದ್ನಲ್ಲ, ಆ ಟೈಮಲ್ಲಿಗೆ ಎಷ್ಟೋ ಸಲ, ಒಂದ್ಸಲ ನೀವು ನಂಬಲ್ಲ, ಅಲ್ಲೆಲ್ಲ ನನ್ನ ಹೆಸರು ಹೇಳಂಗಿಲ್ಲ, ಊರ ಹೆಸರುಗಳೆಲ್ಲ, ಟೈಗರ್ ಕೂಡ ಸೈಟ್ ಆಗ್ಬಿಟ್ಟೈತೆ ನಾವು ಪಾತಲ್ಲಿ. ಅದು ಟೈಗರ್ ರಿಸರ್ವ್ ಅಲ್ಲ, ರಿಸರ್ವ್ ಫಾರೆಸ್ಟ್ ದೂರದಲ್ಲಿದೆ, ಪಕ್ಕದಲ್ಲಿ ಒಂದು ಸೋಷಿಯಲ್ ಫಾರೆಸ್ಟ್ ಬೆಟ್ಟ. ಹತ್ಬೇಕಾದ್ರೆ ಟೈಗರ್ ಕೂಡ ಸೈಟ್ ಆಗಿದೆ. ನಮಗೂ ಅದಕ್ಕೆ ಹೆಚ್ಚು ಕಮ್ಮಿ ಒಂದು 30-40 ಅಡಿ ಡಿಸ್ಟೆನ್ಸ್. ಏನ್ ಹೇಳ್ತೀರಾ? ಅದೇ ಏನಿಲ್ಲ, ಅವರ ಒಂದು ಗೈಡ್ನೆಸ್ ಇದು ಮಾಡಿದ್ರಲ್ಲ, ಅಳ್ಳಾಡ್ಬೇಡಿ, ಮೂವ್ ಮಾಡಬೇಡಿ, ಈ ರೀತಿ ಎಲ್ಲ ಇದು ಮಾಡ್ಕೊಂಡು ಹೆಂಗೋ ಅದೊಂಥರ ಅದು ಹೆಂಗೋ ಆಗೋಯ್ತು. ಅದು ಹೆಂಗಾಯ್ತು ಅಂತಾನೂ ಗೊತ್ತಾಗ್ಲಿಲ್ಲ, ಆ ರೀತಿ ಆಗೋಯ್ತು. ಸೊ ಈ ತರ ಹತ್ತೋ ಟೈಮಲ್ಲಿ ಆ ತರ ಒಂದು ಸಿಚುವೇಶನ್ ಬಂದಾಗ ಒಂದ್ಸಲ ಅದೆಲ್ಲ ತಾಂಬೇಕು. ಒಂದ್ಸಲ ಮಾತ್ರ ಕರಡಿ ಅಟ್ಟಾಡ್ಸೈತೆ. ಓಕೆ. ಒಂದ್ಸಲ ಅದು ಕೂರ್ಗಲ್ಲೇನೆ ಬೆಟ್ಟದ ನೇಮ್ ಮರ್ತೋಗ್ಬಿಟ್ಟೈತೆ. ಆ ಬೆಟ್ಟಕ್ಕೆ ಹೆಸರೇ ಇಲ್ಲ ಬಿಡಿ. ಆ ಥರ ಹೋಗ್ಬೇಕಾದ್ರೆ ಕರಡಿ ಒಂದ್ಸಲ ಅಟ್ಟಾಡ್ಸಿತ್ತು. ಅದು ನೋಡಿದ್ದಷ್ಟೇ, ಆಮೇಲೆ ಅದು ನೋಡ್ಲಿಲ್ಲ. ನಾವೆಲ್ಲೋ ಇದ್ದು ಅದೆಲ್ಲೋ ಹೋಯ್ತು, ಏನಾಯ್ತು ಅನ್ನೋದೇ ಗೊತ್ತಿಲ್ಲ. ಅಷ್ಟು ಜೋರ ಓಡ್ ಬಂದ್ಬಿಟ್ಟು ಅದು ಎದ್ದು ಬಿದ್ದು ಮುಖ ಎಲ್ಲ ಸ್ಕ್ರಾಚ್ ಆಗಿ ಕೈ ಕಾಲೆಲ್ಲ ಗಾಯ ಆಗಿ ಆಗಿತ್ತು. ಅದೊಂದು ಒಳ್ಳೆ ಭರ್ಜರಿ ಎಕ್ಸ್ಪೀರಿಯನ್ಸ್. ಬಟ್ ಅದೆಲ್ಲ ನಮಗೆ ಖುಷಿ ಐತೆ. ಆ ಥರ ಎಲ್ಲ ಆಗ್ಲಿ ಅಂತಾನೆ ಅನ್ಕೊಂತೀವಿ. ಅದ್ರಲ್ಲಿ ತುಂಬಾ ಖುಷಿ ಆಯ್ತು.
ಓಕೆ. ಬಟ್ ಡೇಂಜರು, ಅದಂತೂ ಸಕ್ಕ ಡೇಂಜರು, ಏನು ಬೇಕಾದ್ರೆ ಆಗ್ಬೋದು. ಹೌದು. ಅವೆಲ್ಲ ಬಾರಿ. ಆ್ಯಂಡ್ ಈ ಥರ ಟ್ರೆಕ್ಕಿಂಗ್ ಮಾಡುವಂಥ ಟೈಮಲ್ಲಿ ಈಗ ಕೆಲವೊಂದ್ಸತಿ ಟೈಮ್ ಹೇಳಕ್ ಬರಲ್ಲ. ಸೊ ಈಗ ನೀವು ಹೇಳ್ದಂಗೆ ಕೆಲವೊಂದ್ಸತಿ ರೂಟ್ ಮಿಸ್ ಆಗ್ಬೋದು, ಇನ್ನೊಂದೇ ಆಗ್ಬೋದು, ಕತ್ಲಾಗೋಯ್ತು, ಆ ಥರ ಟೈಮಲ್ಲಿ ಹೆಂಗೆ ಹೋಗಿ ವಾಪಸ್ ಬರೋದು ಅವೆಲ್ಲ ಹಿಂಗೆ? ಆ ರೀತಿ ಎಲ್ಲ ಆಗಿದೆ, ತುಂಬ ಆಗಿದೆ. ಆ ರೀತಿ ಎಲ್ಲ ಆಗಿದೆ. ಅವಾಗ ಲೋಕಲ್ ಒಂದ್ಸಲ ಹಿಂಗೆ ಕುದುರೆಮುಖದಲ್ಲ ಯಾವುದೋ ಟ್ರಕ್ ಹೋಗಿ ಲೇಟ್ ಆಗೋಯ್ತು. ಆಗ ಅಲ್ಲೇ ಒಂದು ಲೋಕಲ್ ಮನೇಲಿ ಅವ್ರ ಮನೇಲೇ ಇದ್ದು ಅಲ್ಲೇ ಏಡಿ ಸಾರು ಮಾಡಿಕೊಟ್ಟಿದ್ರು, ಅಲ್ಲೇ ತಿಂದು ಖುಷಿಗಲ್ಲೇ. ವ್ಲಾಗು ನೀವು ಮಾಡಿ ಹಾಕ್ತಿರ್ತೀರಾ ಅನ್ಸುತ್ತೆ, ಅದು ವ್ಲಾಗ್ ಅಲ್ಲ, ವಿಡಿಯೋನೇ ಮಾಡಿ ಹಾಕ್ತಿರ್ತೀರಾ. ಅಂದ್ರೆ ಅವ್ರು ಮಾಡೋದನ್ನ ನಾನು ಮಾಡ್ತಾ ಇರ್ತೀನಿ, ನನಗೇನು ಮಾಡಕ್ ಬರಲ್ಲ ಅದು. ಆ ಥರದ್ದೆಲ್ಲ ಲೋಕಲ್ ಫುಡ್ಗಳು. ಈಗ ಈಗ ನಮ್ಮ ಕರಾವಳಿ ಸೈಡ್ ಎಲ್ಲ ಕಾರವಾರ, ಈಗ ಮೊನ್ನೆ ಎಲ್ಲ ಲಾಸ್ಟ್ 15 days ಬ್ಯಾಕ್ ಕಾರವಾರ ಹೋಗಿದ್ದೆ. ಅಲ್ಲೇ ಏಡಿನ ಹಿಡಿದು ಅಲ್ಲೇ ಅಡಿಗೆ ಮಾಡಿ ಲೋಕಲ್ ಹುಡುಗರು, ನಾನು ಅದೆಲ್ಲ ವಿಡಿಯೋ ಎಲ್ಲ ಹಾಕಿದೆ. ನನ್ಗೆ ಅವೆಲ್ಲ ಏನೂ ಬರಲ್ಲ, ಮಾಡ್ಕೊಟ್ಟೆ ಚೆನ್ನಾಗಿ ತಿಂತೀವಿ ಅಷ್ಟೇ. ಆ ಥರದ್ದೆಲ್ಲ ಆಗ್ತಾ ಇರ್ತೀನಿ, ತುಂಬ ಆಗ್ತಾ ಇರ್ತೀನಿ. ಸೊ ಯೂಶಲಿ ನೀವು ಹೊರಗಡೆ ಹೋದಾಗ ನೀವು ಹೋಮ್ ಸ್ಟೇ ಅಂತೆಲ್ಲ ಸ್ಟೇ ಆಗೋದೇ ಇಲ್ಲ, ಅಲ್ಲೇ ಲೋಕಲೈಟ್ಸ್ ಮನೆ? ಹೌದು, ಅಲ್ಲೇ ಇಲ್ಲ ಅಂದ್ರೆ ನಾವೇ ಟೆಂಟ್ ಹಾಕೊಳ್ಳೋದು. ಹೇಳಿದ್ನಲ್ಲ, ಜೀಪಲ್ಲಿ ಹೋಗಿದ್ರೆ ಜೀಪಲ್ಲಿ ಎಲ್ಲಾದ್ರೂ ಹೆಂಗೋ ಒಟ್ನಲ್ಲಿ ಅದರಲ್ಲೇ ಖುಷಿ. ನಾವು ಹೋಗೋ ಜಾಗ ಯಾವುದು ಅಂತಾನೂ ಗೊತ್ತಿರಲ್ಲ. ನಾನು ಹೋಗ್ಬೇಕಾದ್ರೆ ನಾನು ಯಾವ ಕಡೆ ಹೋಗ್ತೀನಿ ಅಂತಾನೂ ಗೊತ್ತಿಲ್ಲ. ಒಟ್ನಲ್ಲಿ ವೆಸ್ಟರ್ನ್ ಘಾಟ್ಸ್ ಹೋಗ್ಬೇಕು. ನಾನು ಎಲ್ಲೇ ಹೋಗ್ಲಿ, ಹುಣಸೂರಿಂದ ಹೋಗ್ತೀನಿ, ಕುಶಾಲ್ ನಗರ ಎಂಟ್ರಿ ಆಗ್ತೀನಿ, ಆಮೇಲೆ ಡಿಸೈಡ್ ಮಾಡ್ತೀನಿ ನಾನು ಕುದುರೆಮುಖ ಹೋಗ್ಲಾ, ಶಿವಮೊಗ್ಗ ಹೋಗ್ಲಾ, ಇಲ್ಲ ಇಲ್ಲೇ ಕೂರ್ಗಲ್ಲೇ ಎಕ್ಸ್ಪ್ಲೋರ್ ಮಾಡ್ಲಾ, ಆಮೇಲೆ ಡಿಸೈಡ್ ಆಗುತ್ತೆ. ಫಸ್ಟೇ ಡಿಸೈಡ್ ಆಗಂತೂ ಯಾವುದೇ ಕಾರಣಕ್ಕೂ ಹೋಗಲ್ಲ. ಇದುವರೆಗೂ ನಾನು ಹೋಗಿರೋದೆಲ್ಲ ಹಂಗೆ ಆಲ್ಮೋಸ್ಟ್. ಓಕೆ. ಅಂದ್ರೆ ಇವೆಂಟ್ಸ್ಗಳು ಮುಂಚೆನೆ ಬುಕ್ ಆಗಿರುತ್ತೆ, ಸೊ ಆ ಗ್ಯಾಪಲ್ಲಿ ಯಾವ್ದಾದ್ರು ಡೇಸ್ ಫ್ರೀ ಇದ್ದಾಗ ಪ್ಲಾನ್ ಮಾಡ್ಕೊಂಡು ಹೊರಟ್ಬಿಡ್ತೀರಾ? ನಮ್ದೆಲ್ಲ ನೋ ಪ್ಲಾನ್ಸ್. ಇವತ್ತು ಸಂಜೆ ಈಗ ಎಕ್ಸಾಂಪಲ್ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ಸಂಜೆ ನಾವು ಫ್ರೀ ಇದ್ರೆ ನಾಳೆ ಹೆಂಗೂ ವೀಕೆಂಡು ಇವೆಂಟ್ಸ್ಗಳಿರುತ್ತೆ, ಬಟ್ ಎಲ್ಲ ಮುಂಚೆನೇ ಅಲಾಟ್ಮೆಂಟ್ ಮಾಡ್ಬಿಟ್ಟು ಹೋಗ್ತಾ ಇರೋದೆ. ಓಕೆ. ಯಾಕೆ ಗೊತ್ತಾ, ಒಬ್ಬರೇ ಹೋಗೋದೇ ಬೇಡ. ಈಗ ಮೊನ್ನೆ ಹೋಗಿದ್ದು ಒಂದು ಇನ್ಸಿಡೆಂಟ್ ಆಯಿತು. ನಾವು ಒಂದು ಬೆಟ್ಟಕ್ಕೆ ಹೋಗಿದ್ದೋ, ಈಗ ಎಷ್ಟು ನಮ್ದೊಂದು 15-20 ಇತ್ತು. ಈಗ ನಾನು ಒಬ್ಬನೇ ಹೋಗೋದ್ರಿಂದ ಏನು ತೊಂದರೆ ಇಲ್ಲ, ನಾನು ಓನ್ ವೆಹಿಕಲ್ ಹೋಗೋದ್ರಿಂದ ಏನು ತೊಂದರೆ ಇಲ್ಲ. ಜಾಸ್ತಿ ವೆಹಿಕಲ್ ಆದಾಗ ಈಗ ಆಲ್ಮೋಸ್ಟ್ ಎಲ್ಲ ನಿಮಗೆ ವೆಸ್ಟರ್ನ್ ಘಾಟ್ಸಲ್ಲೆಲ್ಲ ಗ್ರಾವಿಟಿ ವಾಟರ್ಸ್ ಯೂಸ್ ಮಾಡೋದು. ನಿಮ್ಮ ಮನೆಗೆ ಅಲ್ಲಿ ಥರ ಟ್ಯಾಂಕ್ ಏನಿರಲ್ಲ, ಬೆಟ್ಟದ ಮೇಲಿಂದ ನೀರು ಬರ್ತಾ ಇರುತ್ತೆ. ನಾವು ಹೋಗೋ ಜಾಗಗಳು ಹಂಗೆ ಇರುತ್ತೆ. ಈಗ 15 ತಾರು ಹೋಗಿದ್ರಿಂದ ಅಲ್ಲಿ ಪೈಪ್ಗಳು ಹೊಡೆದೋಯ್ತು. ಅವರು ತುಂಬ ತೊಂದರೆ. ಈಗ ನಿಮ್ಮ ಮನೆಗೆ 2 ದಿನ ನೀರು ಬರಲಿಲ್ಲ ಅಂದರೆ ಹೆಂಗಾಗ್ಬೇಡ, ನಿಮ್ದೇನೋ ಬಿಡಿ ಮೇನ್ ರೋಡಲ್ಲಿ ಇರುತ್ತೆ, ಏನೋ ಸರಿ ಮಾಡ್ಕೊಬೋದು. ಅಲ್ಲೆಲ್ಲ ಯಾವುದೇ ಥರ ಪ್ಲಂಬರ್ಸ್ ಇರಲ್ಲ, ಏನಿರಲ್ಲ, ಎಲ್ಲ ಅವರೇ ಮಾಡಬೇಕು. ಬೆಟ್ಟದ ಮೇಲಿಂದ ಎಲ್ಲೋ ತಂದಿರ್ತಾರೆ. ಆ ರೀತಿ ಎಲ್ಲ ಸಮಸ್ಯೆ ಆಗೋಯ್ತು. ನನಗೆ ಭಾರಿ ಬೇಜಾರಾಗೋಯ್ತು. ನಾನು ಸಾರಿ ಕೇಳಿದೆ ಅವ್ರನ್ನ, ಆ ಮನೆಯವ್ರನ್ನ ಸಾರಿ ಕೇಳಿ, ದಯವಿಟ್ಟು ಅದೇನಾಗುತ್ತೆ ಮಾಡಿ, ನಾನು ದುಡ್ಡು ಕೊಡ್ತೀನಿ ಅಂದ್ಬಿಟ್ಟೆಲ್ಲ ರಿಕ್ವೆಸ್ಟ್ ಮಾಡಿ ಆ ಥರ ಎಲ್ಲ ಮಾಡಿಸ್ತು.